ಏಕಾದಶಿ ಪ್ರಯುಕ್ತ ಅಳೆಯೂರು ಆಂಜನೇಯ ಸ್ವಾಮಿ ರಥೋತ್ಸವ. ರಥೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಸಿಬಿ ಸುರೇಶ್ ಬಾಬು. ಆಷಾಢ ಮಾಸದಲ್ಲಿ ವಿಷ್ಣುವನ್ನ ಪೂಜಿಸುವುದಕ್ಕಾಗಿ ಜನರು 2 ಏಕಾದಶಿ ವ್ರತಗಳನ್ನು ಆಚರಿಸುತ್ತಾರೆ. ಆಷಾಢ ಮಾಸದ ಮೊದಲ ಏಕಾದಶಿಯನ್ನ ಆಷಾಢ ಏಕಾದಶಿ ಎಂದು, ದೇವಶಯನಿ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಈ ಏಕಾದಶಿಯ ದಿನದಂದು ವಿಷ್ಣು ದೇವನು ಯೋಗ ನಿದ್ರೆಗೆ ಹೋಗ್ತಾನೆ ಅನ್ನೋ ಮಾತಿದೆ. ವಿಷ್ಣುವು ಯೋಗ ನಿದ್ರೆಗಾಗಿ ಕ್ಷೀರ ಸಾಗರಕ್ಕೆ ಹೋಗ್ತಾನೆ. ಈ ಏಕಾದಶಿಯ ನಂತರ ಎಲ್ಲ ಶುಭ ಕಾರ್ಯಗಳು ನಿಷಿದ್ಧವಾಗ್ತದೆ ಎನ್ನಲಾಗಿದೆ. ಇತ್ತ ರಾಜ್ಯಾದ್ಯಂತ ಎಲ್ಲಾ ದೇವಾಲಯಗಳಲ್ಲಿಯೂ ಅತ್ಯಂತ ಸಂಭ್ರಮದಿಂದ ಏಕಾದಶಿಯನ್ನ ಆಚರಿಸಲಾಗುತ್ತದೆ. ಚಿಕ್ಕನಾಯಕನಹಳ್ಳಿಯ ಅಳೆಯೂರು ಆಂಜನೇಯ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಸುತ್ತಮುತ್ತಲ ಹಲವಾರು ಗ್ರಾಮಗಳ ಜನರು ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ರಥೋತ್ಸವಕ್ಕೆ ಶಾಸಕ ಸುರೇಶ್ ಬಾಬು ಚಾಲನೆ ನೀಡಿದರು. ಅವರು ಪ್ರಾರಂಭದಿಂದ ಕೊನೆಯವರೆಗೆ ಉತ್ಸವಕ್ಕೆ ಮುನ್ನಡೆಸಿ ಭಕ್ತರೊಂದಿಗೆ ಪಾಲ್ಗೊಂಡರು. ಇದೇ ವೇಳೆ ಮಾತನಾಡಿದ ಅವರು, ಇತಿಹಾಸ ಪ್ರಸಿದ್ಧವಾದ ಅಳೆಯೂರು ಆಂಜನೇಯ ಸ್ವಾಮಿ ರಥೋತ್ಸವ ನಡೀತಾ ಇದೆ. ಈ ರಥೋತ್ಸವದಲ್ಲಿ ನವದಂಪತಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಹರಕೆಯನ್ನ ತೀರಿಸುತ್ತಾರೆ. ಇದೇ ಕಾರಣಕ್ಕೆ ನಮ್ಮ ಚಿಕ್ಕನಾಯಕನಹಳ್ಳಿಯ ಅಳೆಯೂರು ಜಾತ್ರೆ ಸಾವಿರಾರು ಜನ ಸೇರ್ತಾರೆ ಎಂದರು. ಇವತ್ತು ಅಳೆಯೂರು ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ ನಿನ್ನೆ ಏನು ಬೆಳ್ಳಿ ಪಲ್ಲಕ್ಕಿ ಕಾರ್ಯಕ್ರಮ ನಡೀತು. ಇವತ್ತು ಮಡಿತೇರಿನ ಕಾರ್ಯಕ್ರಮ ಈಗ ಪೂರ್ಣ ಆಗಿದೆ. ಇನ್ನು ಹಲವಾರು ರೀತಿಯಲ್ಲಿ ವಿವಿಧ ಸಂಘಟನೆಗಳು, ಸಂಘ ಸಂಸ್ಥೆಗಳೆಲ್ಲ ಸೇರಿ ನಾನಾ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಇವತ್ತು ಜಾತ್ರೆಗೆ ಬಂದಂಥವ್ರಿಗೆಲ್ರಿಗೂ ಕೂಡ ವಿಶೇಷವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ವಧುವರರ ಕಾರ್ಯಕ್ರಮ ಇರ್ಬೋದು, ರಾಜ್ಯ ಮಟ್ಟದ ಕುಸ್ತಿ ಇರ್ಬೋದು, ಕುಂಚಂಕುರು ಅಂತಕ್ಕಂಥ ಕಲಾವಿದರು ಇರ್ಬೋದು, ಎಲ್ಲದನ್ನು ಕೂಡ ಹಲವಾರು ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ. ಬಂದಂಥವ್ರಿಗೆ ಎಲ್ಲ ಭಕ್ತರು ಕೂಡ ಒಳ್ಳೆಯದನ್ನು ಮಾಡಿ ಭಗವಂತ ಆಂಜನೇಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದೇ ವೇಳೆ ಭಕ್ತರು ಮಾತನಾಡಿ, ನವದಂಪತಿಗಳು ಈ ತೇರಿನ ಕಳಸಕ್ಕೆ ಬಾಳೆಹಣ್ಣು ಎಸೆಯುವ ಮೂಲಕ ತಮ್ಮ ಹರಕೆಯನ್ನ ತೀರಿಸುತ್ತಾರೆ. ಮತ್ತೆ ಕೆಲವು ಜನರು ತಮ್ಮ ಹರಕೆಯನ್ನ ತೀರಿಸಲು ಪ್ರತಿ ವರ್ಷ ಈ ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಈ ದೇವಾಲಯದಲ್ಲಿ ಭಕ್ತರು ಏನಾದರೂ ಬೇಡಿಕೊಂಡ್ರೆ ಇತ್ಯರ್ಥವಾಗ್ತದೆ ಅನ್ನೋ ಪ್ರತೀತಿ ಇದೆ ಅಂತ ಹೇಳಿದ್ರು. ನವದಂಪತಿಗಳು ಈ ತೇರಿನ ಕಳಸಕ್ಕೆ ಬಾಳೆಹಣ್ಣು ಎಸೆಯೋದ್ರಿಂದ ಅವರು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಅವ್ರೇನು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಮುಂದೆ ಅವರು ಹಿಂದೆ ಅರ್ಕೆ ಮಾಡ್ಕೊಂಡಿದ್ರು ಕೂಡ ಅವತ್ತು ಬಂದು ತಮ್ಮ ಅರ್ಕೆಯನ್ನು ತೇರಿಗೆ ಬಾಳೆಹಣ್ಣು ಎಸೋದ್ರ ಮೂಲಕ ಆ ಅರ್ಕೆಯನ್ನು ತೀರಿಸ್ತಾರೆ. ಅದೇ ರೀತಿ ಅರ್ಕೆ ಮಾಡಿಕೊಂಡು ಕೂಡ ಎಸ್ತು ಅವ್ರ ಕೆಲಸಗಳು ಲಭಿಸಿದ್ದಾವೆ. ಆ ಕೆಲಸ ಮತ್ತೆ ಬಂದು ಈ ದೇವರಿಗೆ ಮೊರೆ ಹೋಗ್ತಕ್ಕಂಥ ನವದಂಪತಿಗಳನ್ನು ನಾವು ಕಾಣ್ಬೋದು ಸರ್. ಅಳೆಯೂರು ಆಂಜನೇಯನ ರಥೋತ್ಸವಕ್ಕೆ ಬಂದಿದ್ದ ನವದಂಪತಿಗಳು ಮಾತನಾಡಿ, ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ತೇರು ಎಳೆಯಲಾಗ್ತದೆ. ಈ ದೇವರ ರಥಕ್ಕೆ ಬಾಳೆಹಣ್ಣು ಎಸೆದರೆ ಒಳ್ಳೇದಾಗುತ್ತೆ. ಈ ಕಾರಣಕ್ಕೆ ಇಲ್ಲಿಗೆ ನವದಂಪತಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಹೇಳಿದ್ರು. ಹಣ ಇಡ್ಕೋಣ ಸರ್. ಯಾವ ಊರು ತಮ್ಮದು? ಚಿಕ್ಕನಾಯಕನಹಳ್ಳಿ. ಅಂದರೆ ತೇರು ಇದು ವರ್ಷ ನಡೆಯುತ್ತೆ. ಇದು ನವಜೋಡಿಗಳಿಗೆ ಆಲ್ಮೋಸ್ಟ್ ಒಳ್ಳೆಯದು. ಬಂದು ಅರ್ಕೆ ಮಾಡ್ಕೊಂಡು ಬಾಳೆಹಣ್ಣು ಹೋದರೆ ಅನ್ನೋದು ಒಂದು ಭಾವನೆ ಆ ಕಾಲದಲ್ಲಿ ನಡ್ಕೊಂಡು ಬಂದಿದೆ. ಹಾಗಾಗಿ ಬಂದಿದೆ. ಏನಾದರೂ ವಿಶೇಷ ಈ ಬ್ರಹ್ಮ ರಥೋತ್ಸವದ ವಿಶೇಷವಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ನೂರಾರು ನವದಂಪತಿಗಳು ರಥಕ್ಕೆ ಬಾಳೆಹಣ್ಣು ಎಸೆದು ಪೂಜೆ ಸಲ್ಲಿಸುವುದು ಇಲ್ಲಿನ ಪ್ರಮುಖ ಸಂಪ್ರದಾಯವಾಗಿದೆ. ದಾಂಪತ್ಯ ಜೀವನ ಸುಖ ಮತ್ತು ಶಾಂತಿಯಿಂದ ಸಾಗಲೆಂದು ಈ ಪರಂಪರೆ ಅನಾದಿ ಕಾಲದಿಂದಲೂ ನಡೆಯುತ್ತಿದೆ ಎಂದರು. ನಿವೃತ್ತ ತಹಶೀಲ್ದಾರ್, ಚಿಕ್ಕನಾಯಕನಹಳ್ಳಿ. ಅಳೆಯೂರು ಆಂಜನೇಯ ಸ್ವಾಮಿ ಜಾತ್ರೆಯ ವಿಶೇಷತೆ ಏನಂದರೆ, ಆಷಾಢ ಮಾಸದಲ್ಲಿ ಜರುಗುವಂತಹ ಸುಪ್ರಸಿದ್ಧವಾದಂತಹ ಜಾತ್ರೆಯಾಗಿದೆ. ಇದು ಸುಮಾರು 600 ವರ್ಷಗಳ ಇತಿಹಾಸ ಇರುವಂತಹ ಒಂದು ಜಾತ್ರೆ ನಡೆಯುತ್ತೆ. ಇದಕ್ಕೆ ನವದಂಪತಿಗಳು ಬಂದು ಬಾಳೆಹಣ್ಣನ್ನು ಕಳಸಕ್ಕೆ ಹೊಡೆಯೋದು ಇಲ್ಲಿನ ಪ್ರತೀತಿ ಇದೆ. ಮತ್ತೆ ಇದರ ಅಂಗವಾಗಿ 3 ದಿನ ಯಥೇಚ್ಛವಾಗಿ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ. ಶತಮಾನಗಳಿಂದ ಅದ್ದೂರಿಯಾಗಿ ಆಚರಿಸ್ಕೊಂಡ್ಬರ್ತಿರುವ ಶ್ರೀ ಅಳೆಯೂರು ಆಂಜನೇಯ ಸ್ವಾಮಿ ತಾಲೂಕಿನ ಹಾಗೂ ರಾಜ್ಯದ
ಎಲ್ಲ ಜನತೆಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ, ಹಾಗೆ ಸಮೃದ್ಧಿ ಮಳೆ ಬೆಳೆ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತ ಆಯುಷ್ ಹಳೆಯೂರು ಆಂಜನೇಯ ಸ್ವಾಮಿಯಲ್ಲಿ ಕೇಳ್ಕೊಳ್ಳೋಣ. ಸರ್, ಈ ವರ್ಷ ಪ್ರತಿ ವರ್ಷಕ್ಕಿನ್ನಲೂ ಕೂಡ ಅತಿ ಹೆಚ್ಚಾಗಿ ಕ್ರೌಡ್ ಇದೆ. ಇವತ್ತು ಮಡಿ ತೇರಿರೋ ಇದೆ, ನಾಳೆ ಕೂಡ ಮೇಲ್ಗೆ ತೇರಿರೋ, ನಾಳೆ ಕೂಡ ಇದೇ ರೀತಿ ಜನಸಂಖ್ಯೆ ಅಪಾರ ಸಂಖ್ಯೆಯಲ್ಲಿ ನಿರೀಕ್ಷೆ ಮಾಡ್ಬೋದು. ಇದಕ್ಕಿಂತ ಕೂಡ ನಾಳೆ ಹೆಚ್ಚಿಗೆ ಜನಸಂಖ್ಯೆ ಇರ್ತಾರೆ. ಎಲ್ಲ ಭಕ್ತರು ಕೂಡ ನಾಳೆ ಕೂಡ ರಥೋತ್ಸವದಿಂದ ಬಂದು ಭಾಗವಹಿಸಿ ಶ್ರೀ ಹಳೆಯೂರು ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊತೀವಿ. ಹಳ್ಳಿಯ ತಾಲೂಕಿನ ಪ್ರಸಿದ್ಧ ಹಳೆಯೂರು ಆಂಜನೇಯ ಸ್ವಾಮಿ ಇವತ್ತು ಏನು ಜಾತ್ರಾ ಏಕಾದಶಿ ಮಹೋತ್ಸವ ನಡೀತಾ ಇದೆ. ಈ ಒಂದು ಜಾತ್ರಾ ಮಹೋತ್ಸವ ವಿಶೇಷ ಏನಪ್ಪ ಅಂತಂದರೆ, ಹೊಸ ಒಂದು ದಂಪತಿಗಳಿಗೆ, ಹೆಣ್ಣು ಗಂಡುಗಳಿಗೆ ಶುಭ ಒಂದು ಹಾರೈಸುವಂತಹ ಈ ಆಂಜನೇಯ ಸ್ವಾಮಿ ಇಲ್ಲಿ ಪ್ರತಿಯೊಬ್ಬರು ಕೂಡ ತಾಲೂಕಿನ ಎಲ್ಲ ಒಂದು ಹೊಸ ನವ ಜೋಡಿಗಳು ಬಂದು ಇಲ್ಲಿ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗ್ತಾರೆ. ಅದೇ ಒಂದು ವಿಶೇಷ ಅಂತ ಒಂದು ಹೇಳ್ಬೋದು ನಾವು. ಇನ್ನ ರಥೋತ್ಸವದಲ್ಲಿ ಭಕ್ತರು ಆಂಜನೇಯ ಸ್ವಾಮಿಯ ದರ್ಶನ ಪಡೆದರು. ಇತ್ತ ಧಾರ್ಮಿಕ ಆಚರಣೆಗಳಿಂದ ದೇವಾಲಯ ಸುತ್ತಮುತ್ತಲ ಪ್ರದೇಶ ಕಂಗೊಳಿಸುತ್ತಿತ್ತು. ಹಲವು ಗ್ರಾಮಗಳಿಂದ ಬಂದ ಜನ ಜಾತ್ರೆಯಲ್ಲಿ ಸಂಭ್ರಮಿಸಿದರು. ಎಲ್ಲೆಡೆ ಭಕ್ತಿ ಮತ್ತು ಸಂತಸದ ವಾತಾವರಣ ಸೃಷ್ಟಿಯಾಗಿದೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.